ಹಲೋ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಬಂದು 7 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಬೇಗ ಆನ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ. ನನ್ನ ಮಗಳು ಇವತ್ತಿಂದ ರಜಾ, ದಸರಾ ಆಗೋ ಗಂಟೆ ರಜೆ ಕೊಟ್ಟವ್ರೆ. ಆರಾಮಾಗಿ ಜಾಲಿಯಾಗಿನ್ನು. ಸೊ ನೋಡಿ ಎಲ್ಲ ಆನ್ ಮಾಡಿದ್ದೀನಿ, ಊಬರು ರ್ಯಾಪಿಡೋ ಎಲ್ಲ. ಸೊ ಯಾವ್ದ್ರಲ್ಲಿ ಬಿದ್ದರೆ ಅದರಲ್ಲಿ ಹೊಡ್ಕೊಂಡು ಹೋಗೋದು. ಮನೆ ಹತ್ರನೇ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವ್ದು ಬಿದ್ದರೆ ಅದು ಹಾಕ್ಕೊಂಡು ಹೋಗೋಣ ಅಂತ ಇಲ್ಲಿಂದನೇ. ಸೊ ಇವತ್ತು ಲಾಂಗ್ ಹೊಡಿಯೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಯಾವುದೂ ಲಾಂಗೇ ಸಿಕ್ಕಿಲ್ಲ, ಲೋಕಲೇ ಹೊಡೆದಿದ್ದೀನಿ. ಸೊ ಇವತ್ತು ಆದಷ್ಟು ಲಾಂಗ್ ಹೊಡ್ಕೊಂಡು ಹೋಯ್ತಾ ಇರೋದಷ್ಟೆ. ಸೊ ವೈಸ್ ಫಸ್ಟ್ ಬಾಡಿಗೆ ಮೈಲ್ ಸೆಂಟರ್ದಿಂದ RV ಕಾಲೇಜ್ ಹೊಡ್ಕೊಂಡ್ಬಂದೆ. 59 ರೂಪಾಯಿ. 5 ಸ್ಟಾರ್ ಕೊಡೋಣ ರೇಟಿಂಗು. ಸೊ ನಾನು ಮೆಟ್ರೋ ಸ್ಟೇಷನ್, RV ಕಾಲೇಜ್ ಮೆಟ್ರೋ ಸ್ಟೇಷನ್. ಸೊ ಬನ್ನಿ, ಆಯಿತು, ನೆಕ್ಸ್ಟ್ ವೀಡಿಯೋ ಸಿಗೋಣ. ಸೆಲ್ಫಿ ತೊಗೋಬೇಕು ಇವಾಗ ನಾವು. ಸೆಲ್ಫಿ ತೊಗೊಂಡಿಲ್ಲ ಅಂದರೆ ಡ್ಯೂಟಿ ಆನ್ ಆಗಲ್ಲ. ತೊಗೊಂತು. ಸೊ ಬನ್ನಿ, ಆಯ್ತು, ಡ್ಯೂಟಿ ಆನ್ ಆಯ್ತು. ವಯಸ್ಸಲ್ಲಿ ಹೋಯ್ತಾರಲ್ಲ ಅವರೇ ಡ್ರಾಪ್ ಮಾಡಿದೆ ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. 56 ರೂಪಾಯಿ. ಸೊ ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೋ ಅಂತ. ಸೊ ಗೈಸ್, ಪಿ ಜಿ ಎಸ್ ಕೊಟ್ಕೊಂಡ್ಬಂದಿದ್ದೀನಿ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ. 84 ರೂಪಾಯಿ ಕೊಟ್ಟವನು. ಸೊ ಹೋಗೋಣ, ಆಯಿತು. ಸೊ ಇನ್ನೊಂದು ಬಾಡಿಗೆ ಬಿತ್ತು, ಇಲ್ಲೇ ಪಕ್ಕದಲ್ಲೇ ಇದೆ. 100 ಮೀಟ್ರು, 100 ಮೀಟ್ರ್ ಇದ್ದಾರೆ ಮುಂದೆ ಇಲ್ಲಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಸೊ ಇದು ಬನ್ನಿ ಡ್ರಾಪ್ ಮಾಡೋಣ, ಹೋಗೋಣ. ರ್ಯಾಪಿಡೋದವ್ನು ನೋಡಿ ಮೈಲ್ ಸೆಂಟರಿಂದ ಕೆಂಗೇರಿ ಬಸ್ ಸ್ಟಾಪ್ ಕೊಡ್ಕೊಂಬಂದಿದ್ದೀನಿ. 2 ಕಿಲೋಮೀಟ್ರು. ಎಷ್ಟು ಕೊಟ್ಟವನು ನೋಡಿ, ಬರೀ 36 ರೂಪಾಯಿ ಕೊಟ್ಟವನ. ಈ ಥರ ಮಾಡಿದ್ರೆ ಹೆಂಗೆ ಗೊತ್ತಾಗ್ತಿಲ್ಲ. ಒಂದೊಂದು ಸತಿ ಚೆನ್ನಾಗಿ ಕೊಡ್ತಾನೆ, ಒಂದೊಂದು ಸತಿ ಕೊಡೋದೇ ಇಲ್ಲ ಚೆನ್ನಾಗಿ. ಸದ್ಯಕ್ಕೆ ಇವಾಗ ಖಾಲಿ ಕೂತಿದ್ದೀನಿ. ಕೆಳಗಡೆ ನಾಯಿ ಮರಿಗಳು ಊಟ ಐತೆ, ಬರ್ತಾ ಇಲ್ಲ ಆಚೆ. ಆಯ್ತು ಅನ್ಸುತ್ತೆ, 2 ಹೋಯ್ತು. ಬಟ್ ಒಂದು ಆಚೆ ಬಂತು, ಇನ್ನೊಂದು ಎಲ್ಲ ಐತೆ ಗೊತ್ತಿಲ್ಲ. ಆ ಕಡೆ ಹೋಗ್ಬಿಟ್ಟಿರಂಗಿದೆ. ಬಂತು ನೋಡಿ, ಇದು ಕೆಳಗಡೆ ಹೋಗಿದ್ದು. ಎಷ್ಟು ಮುದ್ದಾಗಿದೆ ನೋಡಿ. ಗಾಡಿ ಕೆಳಗಡೆ ಕುತ್ಕೊಂಡ್ಬಿಟ್ಟೆ. ಇಲ್ಲೇ ಲೋಕಲ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಮನೆಗೆ ಬಂದೆ ಊಟಕ್ಕೆ. ಮನೆಯಲ್ಲೇ ಊಟ ಮಾಡೋಣ ಅಂತ. ಪಿ ಜಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಕಮ್ಮಿಂಗ್ ಅಂತ ಹಾಕೋರೆ. ಸೊ ಇಲ್ಲೇ. ಸೊ ನೋಡೋಣ, ವೆಯ್ಟ್ ಮಾಡೋಣ, ಬರಲಿ. ಯಾವುದು ಇದು 2 ಕಿಲೋಮೀಟ್ರಿಗೆ ಬರೀ 36 ರೂಪಾಯಿ ಕೊಟ್ಟವನು. ಇವತ್ತೇನು ಈ ಥರ ಕೊಡ್ತಾವನೆ ರ್ಯಾಪಿಡೋದವನು, ಏನಂತ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಇಲ್ಲೇ ಬಂದೆ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಬರೀ 36 ರೂಪಾಯಿ ಕೊಟ್ಟವನು. ಏನು ಇಂತಕ್ಕೆ ಈ ಥರ ಮಾಡ್ತಾನೋ ಗೊತ್ತಿಲ್ಲ. 56 ರೂಪಾಯಿ ಕೊಡ್ತಾಯಿದ್ದ.
ಇವಾಗ ಮತ್ತೆ ಇವತ್ತೇನೋ ಸ್ಪೆಷಲಾಗಿ 36 ಕೊಡ್ತಾವನೆ, ಏನಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ. ರೋಡ್ ಬೇರೆ ಫುಲ್ ಜಾಮ್ ಆಗ್ಬಿಟ್ಟೈತೆ. ಇದು ಪರವಾಗಿಲ್ಲ, 1 ಕಿಲೋಮೀಟ್ರಿಗೆ 50 ರೂಪಾಯಿ ಕೊಟ್ಟಾನೆ. ಇದು ನೋಡಿ, ಇಲ್ಲಿ ಅಪಾರ್ಟ್ಮೆಂಟಿಗೆ ಬಂದಿರೋದು ವಾಸು ಹಿಲ್ವೇ ಅಂತ. ನಮ್ಮ ಏರಿಯಾದಿಂದ ಹೊಡ್ಕೊಂಬಂದೆ ಇವಾಗ. ಅಂದ್ರಲ್ಲಿ ಮೇನ್ ರೋಡು HP ಪೆಟ್ರೋಲ್ ಬಂಕ್ ಹತ್ರ ನೋಡಿ 250 ಕೊಟ್ಟವನೆ, 16 ಕಿಲೋಮೀಟ್ರು. ಸೊ ನೋಡೋಣ. ಇದೇ ಲಾಂಗ್ ಬಾಡಿಗೆ ಇವತ್ತು, ಫಸ್ಟ್ ಬಾಡಿಗೆ ಲಾಂಗ್ ಬಾಡಿಗೆ. ಇಲ್ಲಿಂದ ಮತ್ತೆ ಯಾವ ಸಿಗುತ್ತೋ ಗೊತ್ತಿಲ್ಲ, ಲೋಕಲ್ ಬಾಡಿಗೆ ಸಿಗುತ್ತೋ ಲಾಂಗ್ ಬಾಡಿಗೆ ಸಿಗುತ್ತೋ ಕಾಯೋಣ. 10 ನಿಮಿಷ ಆಯಿತು, ಯಾವುದೋ ಬಾಡಿಗೆನೇ ಬರ್ತಾಯಿಲ್ಲ. ವೆಯ್ಟ್ ಮಾಡೋಣ. ರೋಡ್ ನೋಡಿ ಫುಲ್ಲು ಧೂಳು ರೋಡೆಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ನಂಗಂತ ಇಲ್ಲಿ. ಪರವಾಗಿಲ್ಲ, ಡ್ಯೂಟಿ ಚೆನ್ನಾಗಿ ಬಿತ್ತು ಇವತ್ತು. ತೋರಿಸ್ತೀನಿ ನೋಡಿ, 1 ನಿಮಿಷ. ಅಂದ್ರಳ್ಳಿಯಿಂದ ಇದು ಜಯನಗರ 4 ಬ್ಲಾಕ್ ಹೊಡ್ಕೊಂಬಂದೆ 355. ಮತ್ತು ಅಲ್ಲಿಂದ ಅದೇ ಲೊಕೇಶನಿಂದ ಮತ್ತೆ ಹೊಸ್ಕರಿಲ್ಲಿ ಹೊಡ್ಕೊಂಬಂದೆ, ಮತ್ತು ಅದೊಂದು 158 ರೂಪಾಯಿ. ಪರವಾಗಿಲ್ಲ, ಚೆನ್ನಾಗೈತೆ ಇವತ್ತು ಬಾಡಿಗೆ. ಸೊ ನೋಡೋಣ. ಇವಾಗ ಊಟ ಮಾಡ್ಬೇಕು. ಫಸ್ಟ್ 3 ಗಂಟೆ ಆಯಿತು, ಊಟ ಮಾಡಿಲ್ಲ ನಾನು. ಲಾಂಗ್ ಬಾಡಿಗೆ ಅಂದ್ಬಿಟ್ಟು ಹಂಗೆ ಹೊಡ್ಕೊಂಬಂದೆ. ಊಟ ಮಾಡಿಕೊಂಡು ಸಿಗ್ತೀನಿ ಮತ್ತೆ. ಟೈಮ್ ಬಂದು 6:40 ಆಯಿತು. 56 ರೂಪಾಯಿ. ಇಲ್ಲೇ ಲೋಕಲ್ ಮಾಡ್ತಾಯಿದ್ದೀನಿ ಇವಾಗ. ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಹೋಗೋಣ, ಮನೆಗೆ ಹೋಗೋಣ ನಿಧಾನಕ್ಕೆ. ಇನ್ನೇನು ಟೈಮ್ ಆಯಿತು. 56 ರೂಪಾಯಿ. ಕೋಡಿಪಳ್ಳಿ ಕ್ರಾಸಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ ನೋಡ್ಕೊಂಬಂದೆ. ಟೈಮ್ ಬಂದು 7:15 ಆಗಿದೆ. ನೋಡೋಣ, ಯಾವುದಾದ್ರೂ ಮನೆ ಕಡೆ ಬಿದ್ದರೆ ಹಾಕ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಕಾಯ್ತಾ ಇದ್ದೀನಿ. ಯಾವುದು ಬೀಳ್ತಾ ಇಲ್ಲ, ಗಾಡಿಗಳೂ ಯಾವುದು ಇಲ್ಲ, ಆಟೋಗಳೂ ಖಾಲಿ ಇದೆ. ನೋಡೋಣ, ಬೀಳ್ಬೋದು ಇವಾಗ. ಸರಿ, 2 ಆನಲ್ಲೇ ಇದೆ, ರ್ಯಾಪಿಡೋ ಊಬರು. ಇವತ್ತು ಓಲಾದಲ್ಲಿ ಒಂದು ಬಾಡಿಗೆ ಹೊಡೆದಿರೋದೆಲ್ಲ ಊಬರೇ ಜಾಸ್ತಿ ಹೊಡೆದಿದ್ದೀನಿ, ರ್ಯಾಪಿಡೋ ಸ್ವಲ್ಪ ಹೊಡೆದಿದ್ದೀನಿ. ಸರಿ ಆಯಿತು, ನೋಡೋಣ, ಕಾಯೋಣ ಯಾವುದಾದ್ರೂ ಬೀಳುತ್ತಾ ಅಂತ. ಏನು ಸೌಂಡ್ ಬರ್ತದೆ ಒಂದು ಸ್ವಲ್ಪ. ಫುಲ್ ಜಾಮ್ ಆಗೈತೆ ಇವಾಗ. ಒಂದು 10 ನಿಮಿಷ ಮುಂಚೆ ರೋಡ್ ಪೂರ್ತಿ. ಇವಾಗ ಫ್ರೀ ಆಗೈತಲ್ಲ. ಏನು ಕ್ವಿಕ್ ಅಂತ ಇಲ್ಲ, ಸೌಂಡ್ ಮಾತ್ರ. ಸೊ ಗೈಸ್, ಬಂದೆ ಮನೆಗೆ. ಟೈಮ್ ತೋರಿಸ್ತೀನಿ ನೋಡಿ, 1 ನಿಮಿಷ. 8 ಗಂಟೆ ಆಗಿದೆ. ಬಂದ್ಬಿಟ್ಟೆ, ಸುಸ್ತಾಗೋಯ್ತು. ಸರಿ ಬನ್ನಿ, ಆಯಿತು, ನೋಡೋಣ ಎಷ್ಟಾಗಿದೆ ಅಂತ. ಊಬರ್ದು 1622. ಸೌಂಡ್ ಜಯದುಂಡು 1622. ರ್ಯಾಪಿಡೋ ನೋಡೋಣ, 509 ರ್ಯಾಪಿಡೋ ಪ್ಲಸ್ 509. ಟೋಟಲ್ 2131 ರೂಪಾಯಿ ಆಗಿದೆ ಇವತ್ತು. ಸೊ ಇವತ್ತು ಪರವಾಗಿಲ್ಲ, ಡ್ಯೂಟಿ ಚೆನ್ನಾಗಿ ಬಿತ್ತು ಇವತ್ತು. ಸೊ ನೋಡೋಣ ಮತ್ತೆ ನಾಳೆ. ಸರಿ ಆಯ್ತು, ಮತ್ತೆ ನಾಳೆ ಸಿಗ್ತೀನಿ.